श्रीगुरुभ्यो नमः। अनन्तगुणपूर्णत्वादगम्याय सुरैरपि सर्वेष्टधात्रे देवानां नमो नारायणाय ते। ಶ್ರೀಗುರುಭ್ಯೋ ನಮಃ. ಕಲ್ವಕಾರು ಉಪನಿಷತ್ತು 2ನೇ ಖಂಡ 3ನೇ ಮಂತ್ರ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನಾ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತಂ. ಅವತಾರಿಕೆ ಕೊಡ್ತಾರೆ ರಾಯರು. ಸಾಕ್ಷಾತ್ಕಾರೋಪಿ ಸಾಕಲ್ಯೇನ ನ ಇತ್ಯಾಹ ಅವಿಜ್ಞಾತಮಿತಿ. ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ. ಪರಮಾತ್ಮನ ಪ್ರಸಾದ ಯಾರಿಗಾಗ್ತದೋ ಅವರಿಗೆ ಪರಮಾತ್ಮ ತನ್ನ ದರ್ಶನವನ್ನ ಮಾಡಿಸ್ತಾನೆ. ಆ ಸಾಕ್ಷಾತ್ಕಾರದಿಂದಲೂ ಕೂಡ ನಾವು ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿಯಲು ಆಗೋದಿಲ್ಲ. ಆ ಸಾಕ್ಷಾತ್ಕಾರವೂ ಕೂಡ ಸಾಕಲ್ಯ ಪರಮಾತ್ಮನ ಸಂಪೂರ್ಣ ರೂಪಗಳನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಒಟ್ಟು. ವಯಂ ಬ್ರಹ್ಮ ಸಾಕ್ಷಾತ್ಕೃತವಂತಹ ಇತಿ ವಿಜಾನತಾಂ ಅವಿಜ್ಞಾತಂ. ನಾವು ಯಾವ ಬ್ರಹ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀವಿ ಅಂತ ತಿಳಿಯುತ್ತಾರೋ, ಯಾರು ನಾನು ಬ್ರಹ್ಮನನ್ನ ಅಪರೋಕ್ಷ ಜ್ಞಾನದಿಂದ ಸಾಕ್ಷಾತ್ಕಾರ ಪಡ್ಕೊಂಡಿದ್ದೇನೆ ಅಂತ ತಿಳಿಯುತ್ತಾರೋ ಅವರು ಅವಿಜ್ಞಾತಂ, ದೇವರನ್ನ ಸರಿಯಾಗಿ ತಿಳ್ಕೊಂಡಿಲ್ಲ. ಯಾಕೆ? ಬ್ರಹ್ಮ ಅನಂತ್ಯ ಅವಿಜ್ಞಾನ. ಬ್ರಹ್ಮ ಅವನ ಅನಂತನಾದವನನ್ನ ತಿಳಿಯೋದು ಹೇಗೆ ಸಾಧ್ಯ ಇಲ್ಲ. ಅದರಿಂದ ಅವರು ಸರಿಯಾಗಿ ತಿಳ್ಕೊಂಡಿಲ್ಲ. ಇನ್ನು ಅವಿಜಾನತಾಂ ವಿಜ್ಞಾತಂ ಅಂತ ಬರೀತಾರೆ. ಅವಿಜಾನತಾಂ ಉಕ್ತರೀತ್ಯ ಜ್ಞಾನಹೀನಾನಾಂ. ಪರಮಾತ್ಮ ಅನಂತ ಗುಣಪೂರ್ಣನಾಗಿದ್ದಾನೆ, ಅವನನ್ನ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ. ನ ಅಸ್ಮಾಭಿಃ ಬ್ರಹ್ಮ ಸಮ್ಯಕ್ ಸಾಕ್ಷಾತ್ಕೃತಂ ಇತ್ಯೇವಂ ಜಾನತಾಂ ಇತಿ ಯಾವತ್. ಬ್ರಹ್ಮನನ್ನ ನಾನು ಸರಿಯಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ ಹಾಗೆ ಅಂತ ಯಾರು ತಿಳಿಯುತ್ತಾರೋ ವಿಜ್ಞಾತಂ ಬ್ರಹ್ಮ, ಅವನು ಆ ವ್ಯಕ್ತಿ ಸಾಕ್ಷಾತ್ಕೃತಂ, ದೇವರನ್ನ ಸರಿಯಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಅನಂತತ್ವ ವೇದನಾಥ್. ಅದಕ್ಕೂ ಕೂಡ ಕಾರಣ. ಯಾಕೆ ಆ ರೀತಿಯಾಗಿ ಚಿಂತನೆ ಮಾಡಬೇಕು ಅಂದರೆ ದೇವರು ಅನಂತ. ದೇವರ ರೂಪಗಳು, ಒಂದೊಂದು ರೂಪಗಳು ಅನಂತ ಗುಣಗಳು ಎಲ್ಲವೂ ಅನಂತ ದೇವರಲ್ಲಿ. ತದಾಹ ಭಾಷ್ಯದಲ್ಲಿ ಈ ರೀತಿಯಾಗಿ ಆಚಾರ್ಯರು ಅದಕ್ಕೆ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಸರ್ವಾತ್ಮನ ವಿಜಾನಾಮೀತಿತು ಯಸ್ಯ ಮತಂ ಭವೆ ತಸ್ಯ ಅಜ್ಞಾತಸ್ಯ ಭಗವಾನ್ ಯೋನೈವಂ ಮನ್ಯತೆ ಸದಾ. ಇದೆ ಸರ್ವಾತ್ಮನ ವಿಜಾನೀನಿ. ಪರಮಾತ್ಮನ ನಾನು ಇನ್ ಆಲ್ ಆಸ್ಪೆಕ್ಟ್ಸ್ ನಾನು ತಿಳಿದಿದ್ದೀನಿ ಅಂತ ಯಾರು ತಿಳಿದಿದ್ದಾನೋ ತಸ್ಯ ಅಜ್ಞಾತಃ, ಅವನು ದೇವರನ್ನ ಸರಿಯಾಗಿ ತಿಳ್ಕೊಂಡಿಲ್ಲ. ಯಹ ನೈವ ಮನ್ಯತೆ ಸದಾ. ದೇವರನ್ನ ಅವನು ಸರಿಯಾಗಿ ತಿಳ್ಕೊಂಡಿಲ್ಲ. ಅವನಲ್ಲಿ ಅಜ್ಞಾತ. ಯಾಕೆ? ದೇವರ ಅನಂತನಾದ್ದರಿಂದ ದೇವರನ್ನ ತಿಳಿಯಲಿಲ್ಲ. ಜ್ಞಾತಸ್ತಸ್ಯ ತಥಾಸ್ಯೈವ ನಿಶೇಷಂ ಮನನಂ ಕೃತಂ ಇತಿ ಯೋ ಮನ್ಯತೆ ನಾಸ್ಯ ಮತಃ ಸಹ ಪುರುಷೋತ್ತಮ. ಅದೇ ರೀತಿಯಾಗಿ ಮನಸ್ಸಿನಿಂದ ನಾನು ದೇವರನ್ನ ಸಂಪೂರ್ಣವಾಗಿ ತಿಳಿದಿದ್ದೇನೆ ಅಂತ ಮನನ ಮಾಡಿದ್ದೇನೆ ಹಾಗೆ ಅಂತ ಯಾರು ತಿಳಿತಾರೋ ಅವರು ಕೂಡ ದೇವರನ್ನ ಸರಿಯಾಗಿ ಮನಸ್ಸಿನಲ್ಲಿ ತಿಳ್ಕೊಂಡಿಲ್ಲ. ನಾತಿವೇದ್ಯೋ ನ ಚಾವೇದ್ಯ ತಸ್ಮಾತ್ ಸ ಪುರುಷೋತ್ತಮ. ಅವನು ದೇವರನ್ನ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ, ತಿಳಿಯದೇ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಅವನು ಪುರುಷೋತ್ತಮ. ಅದರಿಂದ ಪುರುಷರವನ್ನು ಮೀರಿದವ. ಪುರುಷರಿಗೆ ಅವನ ಸಂಪೂರ್ಣ ಜ್ಞಾನ ಬರೋದಿಲ್ಲ, ಪುರುಷರಿಗಿಂತ ವಿಲಕ್ಷಣನಾದವ ಅಂತ. ಇತಿ ಬ್ರಹ್ಮಣಃ ಸಾಕಲ್ಯೇನ ಅಜ್ಞೇಯತ್ವೇ ಕಥಂ ತೇನ ಇಷ್ಟಸಿದ್ಧಿ. ಹಾಗೆಂದ್ರೆ ಈ ರೀತಿಯಾಗಿ ದೇವರ ಸಂಪೂರ್ಣ ಜ್ಞಾನ ಅದು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಮೇಲೆ ಆ ಪರಮಾತ್ಮನಿಂದ ನಮಗೆ ಇಷ್ಟ ಸಿದ್ಧಿ ಆಗೋದು ಹೇಗೆ? ದೇವರನ್ನ ಸರಿಯಾಗಿ ತಿಳ್ಕೊಂಡ್ರೆ, ಅರಿತುಕೊಂಡ್ರೆ ನಾವು ದೇವರಿಂದ ಪ್ರಸಾದವನ್ನ ಪಡೀಬಹುದು. ದೇವರನ್ನ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಆಗಲ್ಲ ಅಂತ ಆದ ಮೇಲೆ ಇಷ್ಟ ಸಿದ್ಧಿ ಆಗೋದು ಹೇಗೆ? ಹಾಗೆಂದ್ರೆ ಸ್ವಸ್ವ ಯೋಗ್ಯ ಏಕದೇಶ ಜ್ಞಾನಾದೇವ ಇಷ್ಟ ಸಿದ್ಧಿ ಇತ್ಯಾಹ. ನಮ್ಮ ಯೋಗ್ಯತೆಗೆ ಎಷ್ಟು ಪರಮಾತ್ಮನ ಜ್ಞಾನ ಬರುತ್ತದೋ ಅದರಿಂದಲೇ ನಮಗೆ ಇಷ್ಟ ಸಿದ್ಧಿ ಆಗುತ್ತದೆ ಅಂತ ಪ್ರಬೋಧ ವಿದಿತಂ ಎಂಬ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶ್ರುತಂ ಇತಿ ಅಂದ್ರೆ ಸ್ವಸ್ವ ಯೋಗ್ಯತಾನುಸಾರೇನ ಪುಂಭಿ ಶ್ರುತಂ ಮತಂ. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವೇನು ಪರಬ್ರಹ್ಮನನ್ನ ತಿಳಿತೀವಿ, ಕೇಳ್ತೀವಿ,
ಮನಸ್ಸಲ್ಲಿ ಚಿಂತನೆ ಮಾಡ್ತೀವಿ, ಬ್ರಹ್ಮ ಪ್ರತಿಬೋಧೇನ ಪ್ರತಿನಿಯತ ಬೋಧೇನ ಸ್ವಸ್ವ ಯೋಗ್ಯ ಅಪರೋಕ್ಷ ಜ್ಞಾನೇನ ವಿದಿತಂ ಚೇತ್ ಅಮೃತತ್ವಂ ಅಂದ್ರೆ ಮುಕ್ತಿಂ ವಿಂದತೆ ಅಂದ್ರೆ ಲಭತೆ ಪುಮಾನ್ ಇತಿವ ವಿದಿತಂ ಬ್ರಹ್ಮ ವಿಂದತೆ ಲಭತೆ ಪುಮಾನ್ ಇತಿವ. ಅಂದ್ರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಶ್ರವಣ ಮನನ ಮಾಡಿದರೆ ತದನಂತರ ಪ್ರತಿಬೋಧ ಅಂದರೆ ಪರಮಾತ್ಮನನ್ನ ಧ್ಯಾನ ಮಾಡಿದರೆ ನಮಗೆ ಯೋಗ್ಯತೆಗೆ ಅನುಗುಣವಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗ್ತದೆ. ಅದರಿಂದಲೂ ಕೂಡ ಸಂಪೂರ್ಣ ದೇವರ ಜ್ಞಾನ ನಮಗೆ ಬರೋದಿಲ್ಲ. ನಮ್ಮ ಯೋಗ್ಯತೆಗೆ ಎಷ್ಟು ಉಂಟೋ ಅಷ್ಟು ಜ್ಞಾನದಿಂದಲೇ ಅವನು ಮೋಕ್ಷವನ್ನು ಪಡೆಯುತ್ತಾನೆ. ಮುಕ್ತಿಂ ವಿಂದತೆ, ಮೋಕ್ಷವನ್ನು ಪಡೆಯುತ್ತಾನೆ ಪುರುಷನಾದವ. ಹಾಗೆ ವಿದಿತಂ ಬ್ರಹ್ಮ ವಿಂದತೆ, ಯಾವ ಬ್ರಹ್ಮನನ್ನ ಯಥಾಯೋಗ್ಯವಾಗಿ ನಾವು ತಿಳಿತೀವೋ ಆ ಮನುಷ್ಯನು ಮುಕ್ತಿಯನ್ನ ಹೊಂದುತ್ತಾನೆ. ವಿದಿತಂ ಬ್ರಹ್ಮ ವಿಂದತೆ ಪ್ರಾಪಯತಿ ಇತಿ ನ್ಯರ್ಥತೆಯ ವಾ ಯೋಜ್ಯಂ ಹಿ ಪ್ರಸಿದ್ಧಂ. ಪರಬ್ರಹ್ಮನನ್ನ ತಿಳಿಯುವುದರಿಂದಲೇ ನಾವು ಮೋಕ್ಷವನ್ನು ಪಡೆಯಬಹುದು, ಬೇರೆ ವಿಷಯಗಳನ್ನ ಅಲ್ಲ. ಹಾಗೆ ನ ಕಶ್ಚಿತ್ ಬ್ರಹ್ಮವಿತ್ ಶ್ರುತಿಂ ಅನುಭವತಿ. ಬ್ರಹ್ಮನನ್ನ ತಿಳಿದವ ಅಂದ್ರೆ ಬ್ರಹ್ಮ ಅಪರೋಕ್ಷವನ್ನ ಪಡೆದವ ಸಂಸಾರಕ್ಕೆ ಮರಳಿ ಬರೋದಿಲ್ಲ, ಮೋಕ್ಷವನ್ನು ಹೊಂದುತ್ತಾನೆ. ಮುಕ್ತೋ ಹೇವ ಭವತಿ, ಅವನು ಮೋಕ್ಷ ಪಡಿತಾನೆ. ಹಾಗೆ ಅಂತ ಪ್ರಮಾಣಗಳು ಇದೆ. ತಥಾಚ ಸೂತ್ರಂ ಅನಿಯಮಃ ಸರ್ವೇಷಾಂ ಅಂತ ಬ್ರಹ್ಮಸೂತ್ರದಲ್ಲೂ ಕೂಡ ಈ ವಿಷಯವನ್ನ ತಿಳಿಸಿದ್ದಾರೆ. ಜ್ಞಾನೇನ ಅಮೃತತ್ವಂ ವಿಂದತೆ ಚೇತೇನೈವ ಕಿಂ ಸ್ವಸ್ವ ಯೋಗ್ಯ ಸರ್ವಾನಂದ ಪ್ರಾಪ್ತಿ ಇತ್ಯತಃ ನ ಕಿಂತು ಜ್ಞಾನೋತ್ತರ ಕರ್ಮಣ ಅಪಿ ಇತ್ಯಾಹ. ಜ್ಞಾನೇನ ಅಮೃತತ್ವಂ ವಿಂದತೆ ಚೇತ್, ಜ್ಞಾನದಿಂದ ಮೋಕ್ಷವನ್ನ ಪಡೀತಾನೆ. ಅಪರೋಕ್ಷ ಇಲ್ಲಿ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಅಪರೋಕ್ಷ ಜ್ಞಾನದಿಂದ ಮೋಕ್ಷವನ್ನ ಪಡೀತಾನೆ ಅಂತ ಆದ ಮೇಲೆ ತೇನೈವ ಅಷ್ಟು ಮಾಡಿದ ಕೂಡಲೇ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆನಂದ ಪ್ರಾಪ್ತಿ ಆದ ಮೇಲೆ ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಕರ್ಮವನ್ನು ಯಾಕೆ ಮಾಡಬೇಕು? ಉದಾಹರಣೆಗೆ ಅಪರೋಕ್ಷ ಜ್ಞಾನ ಪಡೆದೇ ಒಂದು ದಾಸರು ಇದ್ದಾರೆ ಅಂತ ಇಟ್ಕೊಳ್ಳಿ, ಅಥವಾ ಅನೇಕ ಯತಿಗಳು ನಮ್ಮ ಮಠದಲ್ಲಿ ನಮ್ಮ ಪರಂಪರೆಯಲ್ಲಿ ನೋಡ್ತೀವಿ. ಮಾಧ್ವ ಯತಿಗಳು ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೆ. ಆದರೆ ಪಡೆದ ಮೇಲೂ ಕೂಡ ಪೂಜಾದಿಗಳನ್ನ ಮಾಡ್ತಾರೆ, ಪಾಠ ಪ್ರವಚನಾದಿಗಳನ್ನ ಮಾಡ್ತಾರೆ. ನೋಡ್ತೀವಿ ರಾಯರು, ರಘುನಾಥ ಸ್ವಾಮಿಗಳು, ಜಯತೀರ್ಥರು ಎಲ್ಲ ಅಪರೋಕ್ಷ ಜ್ಞಾನಿಗಳು. ಗ್ರಂಥಗಳ ರಚನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಕರ್ಮಗಳನ್ನು ಮಾಡ್ತಾರೆ. ಇದು ಯಾಕೆ ಮಾಡಬೇಕಾಗಿತ್ತು? ಅಪರೋಕ್ಷ ಜ್ಞಾನ ಆದ ಕೂಡಲೇ ಮೋಕ್ಷ ಆಗತ್ತೆ ಅಂತ ಆದ ಮೇಲೆ ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಕರ್ಮಗಳನ್ನ ಮಾಡಿ ಯಾಕೆ ಮಾಡಬೇಕಾಗಿದೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಆತ್ಮನ ಇತಿ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಆತ್ಮ ಶಬ್ದ ಅತ್ರ ಜ್ಞಾನೋತ್ತರ ಕಾಲೀನ ಯಜ್ಞಾದಿ ಪ್ರಯತ್ನ ಪರಹ ಅಂತ ಬರೀತಾರೆ. ಇಲ್ಲಿ ಆತ್ಮ ಶಬ್ದಕ್ಕೆ ಏನರ್ಥ? ಜ್ಞಾನವನ್ನು ಪಡೆದ ಮೇಲೂ ಕೂಡ ಯಾರು ಯಜ್ಞ, ಅಧ್ಯಯನ, ದಾನ ಇತ್ಯಾದಿಗಳ ಪ್ರಯತ್ನವನ್ನು ಮಾಡ್ತಾರಲ್ಲ ಅವರು, ಆ ಜೀವ ಆತ್ಮನ ಆತ್ಮೀಯ ಯಜ್ಞಾದಿ ಪ್ರಯತ್ನೇನ ತನ್ನಲ್ಲಿ ಯಜ್ಞಾದಿ ಒಂದು ಪ್ರಯತ್ನದಿಂದ ವೀರ್ಯಂ ವಿಂದತೆ ಅಂದ್ರೆ ಆನಂದ ಅತಿಶಯಂ ಲಭತೆ ಅಂತ ಅರ್ಥ. ಒಂದು ಉದಾಹರಣೆಗೆ, ನಮ್ಮ ಯೋಗ್ಯತೆ ಪ್ರಕಾರ ಮೋಕ್ಷದಲ್ಲಿ 60% ಆನಂದ ಆಗಬೇಕು ಅಂತ ಇದೆ ಅಂತ ಇಟ್ಟುಕೊಳ್ಳಿ. 60% ಆಗಬೇಕು ಅಂತ ಇದ್ದರೆ ನಾವು ಜ್ಞಾನೋತ್ತರದಲ್ಲಿ ಮಾಡಿದ ಕರ್ಮವನ್ನ ಅರಿತು ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರು ನಮಗೆ, ಯದ್ಯಪಿ ಅಪರೋಕ್ಷ ಜ್ಞಾನ ಆದಾಗ ನಿನಗೆ 60% ಆನಂದ ಕೊಡಬೇಕು ಅಂತ ಸುಮ್ಮನೆ ಒಂದು ನಂಬರ್ ಹೇಳಿದ್ದು. ನೀನು ಜ್ಞಾನೋತ್ತರ ಕಾಲದಲ್ಲಿ ಅಪರೋಕ್ಷ ಜ್ಞಾನ ಪಡೆದ ಮೇಲೂ ಕೂಡ ವಿಶಿಷ್ಟವಾಗಿ ಸಾಧನೆಯನ್ನ ಮಾಡಿದ್ದೀಯಾ, ಅದರಿಂದ ನಿನಗೆ 80% ಮೋಕ್ಷ ಕೊಡ್ತೀನಿ ಹಾಗೆ ಅಂತ ದೇವರು ಅಷ್ಟು ಆನಂದವನ್ನು ಕೊಡ್ತಾನೆ. ಇದನ್ನ ಏನಂತ ಕರೀತಾರೆ? ಆನಂದ ಅತಿಶಯ. 60% ಅಷ್ಟೇ ಆನಂದ ಬರಬೇಕಾಗಿತ್ತು, ಆದರೆ 80% ಆನಂದವನ್ನು ಕೊಡ್ತಾನೆ. ಆ 80% ಯಾಕೆ ಮಾಡಿದ ಹಾಗೆ ಅಂದ್ರೆ ಜ್ಞಾನೋತ್ತರದಲ್ಲಿ ಅಪರೋಕ್ಷ ಜ್ಞಾನ ಆದ ಮೇಲೆ ನಾವು ಪ್ರಯತ್ನ ಪಟ್ಟು ಮಾಡುವ ಕರ್ಮಗಳು, ಅದರ ಫಲವಾಗಿ ದೇವರು ಆ ಆನಂದ ಅತಿಶಯ, ಆನಂದ ಅಭಿವೃದ್ಧಿಯನ್ನು ಮಾಡ್ತಾನೆ. ವಿದ್ಯೆಯ ಅಪರೋಕ್ಷ ಜ್ಞಾನೇನ ಅಮೃತಂ ಅವಿದ್ಯಾ ಪರಿಹಾರ ರೂಪ ಮುಕ್ತಿಂ ಪ್ರಾಪ್ನೋತಿ. ನೋಡಿ, ಆತ್ಮನ ವಿಂದತೆ ವೀರ್ಯಂ. ಪರೋಕ್ಷ ಜ್ಞಾನ ನಂತರ ವಿಶೇಷವಾಗಿ ಸಾಧನೆ ಮಾಡಿದ್ದರಿಂದ ಆನಂದ ಅತಿಶಯವನ್ನ ಪಡೀತಾನೆ.
ವಿದ್ಯೆಯ ವಿಂದತೆ ಅಮೃತಂ ಅಂತ ಬರೀತಾರೆ. ವಿದ್ಯೆಯ ಅಪರೋಕ್ಷ ಜ್ಞಾನದಿಂದ ಅಮೃತ ಅಂದ್ರೆ ಅವಿದ್ಯಾ ಪರಿಹಾರ, ಅವಿದ್ಯಾ ನಾಶವಾಗ, ಅವಿದ್ಯೆ ಇಲ್ಲದೇ ಇರುವ ಒಂದು ರೂಪ ಅದು, ಅಜ್ಞಾನವೇ ಇಲ್ಲದಿರುವ ಒಂದು ಸ್ಟೇಟ್ ಅದು, ಅವನು ಮುಕ್ತಿ ಅವಸ್ಥೆ ಅಂತ ಕರೀತಾರೆ. ಅಂತಹ ಮುಕ್ತಿಯನ್ನ ಅಪರೋಕ್ಷ ಜ್ಞಾನದಿಂದಲೂ ಪಡೀತಾನೆ, ಅಪರೋಕ್ಷ ಜ್ಞಾನದಿಂದಲೇ ಪಡಿತಾನೆ. ಇತಿ ವಿದ್ಧಿ ಅಂತ ನಾವು ಅಲ್ಲಿ ಸೇರಿಸ್ಕೋಬೇಕು. ಈ ರೀತಿಯಾಗಿ ತಿಳ್ಕೋ ಹಾಗೆ ಅಂತ ಬ್ರಹ್ಮದೇವರು ರುದ್ರದೇವರಿಗೆ ಉಪದೇಶ ಮಾಡ್ತಾರೆ. ಹಾಗೆ ಮುಂದಿನ ಮಂತ್ರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.